ನಮಸ್ಕಾರ, ಹೆಂಗಿದ್ದೀರಿ? ಆರಾಮಿದ್ದೀರಿ? ಬರ್ರಿ, ಇವತ್ತು ಬೆಳಗ್ಗೆನೇ 7 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು. ಇವತ್ತಿನ ಕೆಲಸ ಏನಂದ್ರೆ ಒಂದು ಸ್ವಲ್ಪ ಪೂಜೆ ಮಾಡೋದಾರಿ. ಯಾಕಂದ್ರೆ ದಿನ ಪೂಜೆ ಹುಡುಗರೇ ಮಾಡ್ತಾರೆ. ಅದಕ್ಕೆ ಇವತ್ತು ನಾ ಮಾಡ್ಲತ್ತೀನಿ ಪೂಜೆ ಅವ್ರಿಗೆ, ಯಾಕಂದ್ರೆ ಬರ್ಲ ಅಂತ ಹೇಳಿ. ಇನ್ನು ಎಲ್ಲ ಪೂಜೆ ಮಾಡ್ಬೇಕ್ರಿ. ಪೂಜೆ ಮಾಡಿ ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಏನಂದ್ರೆ ಬದ್ನಿಕಾಯಿ ಪಲ್ಯ, ರೊಟ್ಟಿ, ಅನ್ನ ರೀ. ದೇವ್ರ ಪೂಜೆ ಆಯ್ತಂದ್ರೆ ಆಯ್ತು ರೀ. ದೇವ್ರ ಪೂಜೆ ಇವತ್ತು ಶಾವ್ಗೆ ಹಾಕೀನಿ ರೀ. ಶಾವ್ಗೆನ ನೀರು ಹೆಸರಿಟ್ಟು ಬಂದೀನಿ. ಶಾವ್ಗೆ ಹಾಕಬೇಕು. ಇಲ್ಲಿ ನೋಡ್ರಿ ಶಾವ್ಗೆ. ಇವು ಮನ್ಯಾಗ ಮಾಡಿರೋತ್ತ ಶಾವ್ಗೆ ರೀ. ಅಂದ್ರೆ ಖರೀದಿ ತಂದಿದ್ದೆ ನಾನು. ಇವು ಶಾವ್ಗೆ ಮನೆಯಾಗೆ ಮಾಡ್ಸೀನಿ ರೀ. ಇಲ್ಲೇ ಊರಾಗ ಮಾಡ್ತಾರೆ ನಮ್ಮ ಬೆಲ್ಯಾಕ ಶಾವ್ಗೆ. ಒಂದು 5 ಕಿಲೋ ಮಾಡಿಸಿದ್ರಿ. ಅವೇ ಏನಾವ ಶೀರಾ ಮಾಡ್ಬೇಕು ಅಂದ್ಕೊಂಡಿದ್ರಿ ನಾನು. ಶೀರಾ ಮಾಡ್ಬೇಕಂತ ಅನ್ನೋದ್ರಾಗ ಅಂದ್ರೆ ಅವತ್ತೊಂದು ಸ್ವಲ್ಪ ಲೇಟ್ ಆಗ್ಯದ್ರಿ. ಎಲ್ಲ ಮಾಡ್ಲಿಕ್ಕೆ ಅಡ್ಗೆ ದಂತಿ ಮಾಡ್ಲಿಕ್ಕೆ ಮೇಲಿಂದೆಲ್ಲ ಕಸ ಮುಸ್ರಿ ಮಾಡ್ಲಿಕ್ಕೆ ಲೇಟ್ ಆಗ್ಯದ್ರಿ. ಹಾಗಾಗಿ ಅವೇ ಮನೇನ ಶಾವ್ಗಿನೇ ಹಾಕ್ಲಿಕತ್ತೀನಿ. ಶೀರಾ ಮಾಡಿ ನೈವೇದ್ಯ ಹಿಡ್ದು ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ, ಹೊಲಕ್ಕೆ ಲೇಟ್ ಆಗ್ತದೆ ಅಂತೇಳಿ ಶಾವ್ಗೆ ಹಾಕ್ಲಿಕತ್ತೀನಿ ರೀ ದೇವ್ರಿಗೆ ಇವತ್ತು. ನಮ್ಮ ಮನ್ಯಾಗ ಹುಡುಗರಂತೂ ಒಟ್ಟ ಶಾವ್ಗಿನೇ ಉಣಂಗಿಲ್ಲ ರೀ. ಹುಣ್ಣಿ ಅಮಾಸಿಗೆ ಯಾವಾಗಾರಮ್ಮ ಶಾವ್ಗೆ ಹಾಕಿದ್ರೆ ಒಟ್ಟ ಯಾರೂ ಶಾವ್ಗೆ ಉಣಂಗಿಲ್ಲ ರೀ. ಹಾಗಾಗಿ ದೇವ್ರ ಪೂಜೆಗೆ ದೇವ್ರಿಗೆ ಇಷ್ಟು ನೈವೇದ್ಯ ಇಡ್ಲಿಕ್ಕೆ ಇಟ್ಟೆ ಸಾಕಂತೇಳಿ ಸಣ್ಣ ಬೊಗಣ್ಯಾಗೆ ಥೋಡೆ ಶಾವ್ಗೆ ಹಾಕೀನಿ ರೀ ದೇವ್ರ ಪೂಜೆಕ. ಇನ್ನೇನು ಕುದ್ದ ನೋಡ್ರಿ ಶಾವ್ಗೆ. ಚಂದ ಕುದಿ ಬಂದದ್ರಿ. ಈಗ ಸ್ವಲ್ಪ ನೀರು ಜಾಸ್ತಿ ಈಗ ಭಾಳ ಒಂದು ಸ್ವಲ್ಪ ಬಸಿತೀನಿ ರೀ. ಅದಕ್ಕೆ ಅದು ಹಾಗೆ ಇಟ್ನಂದ್ರೆ ಭಾಳ ಇದು ಅದಪ್ಪಲೆ ನೀರು ಆತರಿ ಶಾವ್ಗೆ ಭಾಳ. ಹಾಗಾಗಿ ಒಂದು ಸ್ವಲ್ಪ ನೀರು ಸುಮ್ಮ ಎಷ್ಟು ಬರ್ತಾವೆ ಅಷ್ಟು ಬಸಿತೀನಿ ರೀ. ಇವು ಮನೆ ಶಾವ್ಗೆ ಇದ್ರೆ ಭೀ ಇಷ್ಟೊಂದು ಉದುರು ಆತಾವ್ರಿ. ಏನು ಹಿಂಗೆ ಖರೀದಿ ಮೈದಾ ಹಿಟ್ಟಿನ ಶಾವ್ಗೆ ಆದಂಗೆ ಆತಾವ್ರಿ. ಖರೀದಿ ತಂದು ಶಾವ್ಗೆ ಆದಂಗೆ ಅಷ್ಟು ಉದುರು ಶಾವ್ಗೆ ಆತಾವ್ರಿ. ಶಾವ್ಗೆ ಅಂತೂ ತಯಾರಾಯ್ತು ನೋಡ್ರಿ ದೇವ್ರ ನೈವೇದ್ಯಕ್ಕೆ. ಈಗ ಒಂದು ಸ್ವಲ್ಪ ನೈವೇದ್ಯ ಮಾಡ್ಕೊಂಡು ಹೋಗಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೈವೇದ್ಯ ಹಿಡ್ದು ಬರ್ತೀನಿ ರೀ ದೇವರಿಗೆ. ನೋಡ್ರಿ ಹೆಂಗಾಗ್ಯದ ಶಾವ್ಗೆ ಅಂತೇಳಿ. ನೈವೇದ್ಯ ಅಂತೂ ಇಡ್ಲಿಕ್ಕೆ ನೋಡ್ರಿ ದೇವರಿಗೆ. ಹೂವು ಅಂತೂ ಎರಡೇ ಅವ ರೀ. ಅಂದ್ರೆ ನಂಬಲ್ಲಿ ಹೂವು ಸಿಗಂಗಿಲ್ಲ ರೀ. ಹೂಗರ್ತಿ ಹೂವು ಹಾಕ್ತಾಳ್ರಿ. ಅಂದ್ರೆ 8 ಗಂಟೆಗೆ 9 ಗಂಟೆಗೆ ಬಂದು ಹಾಕ್ತಾಳ್ರಿ ಹೂವು. ದೇವ್ರಿಗೆ ನೈವೇದ್ಯ ಅಂತೂ ಇಡ್ಲಿಕ್ಕೆ ನೋಡ್ರಿ. ಈಗ ಶಾವ್ಗೆ ನೈವೇದ್ಯ ರೀ ದೇವರಿಗೆ. ಪೂಜೆ ಅಂತೂ ಎಲ್ಲ ಪೂಜೆ ಆಯ್ತು ರೀ. ಈಗ ದೇವ್ರದ್ದೆಲ್ಲ ನೈವೇದ್ಯ ಹಿಡಿಯೋದು ಪೂಜೆ ಮಾಡೋದು. ಇನ್ನೇನು ಹೊಲಕ್ಕೆ ಹೋಗ್ಬೇಕ್ರಿ ಇವತ್ತು. ಒಂದು ಸ್ವಲ್ಪ ಶೇಂಗಾ ಕಿತ್ತಿಟ್ಟು ಬಂದಿದ್ದೇವಲ್ರಿ. ಸ್ವಲ್ಪ ಅದಿಟ್ಟು ಶೇಂಗಾ ಕಿತ್ಕೊಂಬರ್ಬೇಕು, ಕಾಯಿ ಕಡ್ದು ಬರ್ಬೇಕಂತೇಳಿ ಹೊಲಕ್ಕೆ ಹೋಗ್ಲಿಕತ್ತಿದ್ದೇವ್ರಿ ಎಲ್ಲರೂ. ಇನ್ನು ಅಡುಗೆ ಮಾಡ್ಬೇಕ್ರಿ. ಎಲ್ಲ ಅಡುಗೆ ಮಾಡಿ ಹೊಲಕ್ಕೆ ಹೋಗ್ಬೇಕ್ರಿ. ನಾ ಸ್ವಲ್ಪ ಅನ್ನ ಮಾಡ್ತೀನಿ ರೀ ಈಗ. ಯಾಕಂದ್ರೆ ಚಪಾತಿ ಇದ್ರೆ ಭೀ ನಮ್ಮ ಮನ್ಯಾಗ ಮೊದಲು ಅನ್ನ ಬೇಕ್ರಿ. ಜರ ರೇಷ್ನಿಂಗ್ ಅಕ್ಕಿ ಅದಾರು ಒಂದು 2 ಸಲ ತೊಳಿತೀನಿ ಅವಕ್ಕೆ. ನೀರಂತೂ ಹೆಸರು ಬಂದವ್ರಿ. ಸ್ವಲ್ಪ ಅಕ್ಕಿ ನೆನೆ ಇಟ್ಟಿದ್ರಿ ನಾವು ಅವಕ್ರಿ. ಯಾಕಂದ್ರೆ ಜರ ರೇಷ್ನಿಂಗ್ ಅಕ್ಕಿ ಅವಲ್ರಿ. ಅನ್ನ ಹಾಗೆ ಮಾಡಿದೆ ಅಂದ್ರೆ ಸ್ವಲ್ಪ ಗಂಜಿ ಅದಪ್ರಿ ಆಗ್ತದ್ರಿ. ಒಂದು ಸ್ವಲ್ಪ ರೇಷ್ನಿಂಗ್ ಅಕ್ಕಿ ನೆನೆ ಇಟ್ಟು ಒಂದು ಅರ್ಧ ಗಂಟೆ ನೆನೆ ಇಟ್ಟು ಹೆಸರು ಬಂದು ನೀರಾಗ ಅಕ್ಕಿ ಹಾಕ್ದೇವು ಅಂದ್ರೆ ಉದುರು ಆಗ್ತದ್ರಿ ಅನ್ನ ರೀ. ಬಲಿ ಚಂದ ಕಟ್ಟಬೇಕು. ಅಯ್ಯಲು ಹಂಗೆ ಕಟ್ಟಿದಿ? ಪತ್ ಕಟ್ಟಿದಿಲ್ಲ? ಕುಂದ್ರು ಅಲ್ಲೇ ಹೊಲ್ದಾಗ ಕುಂದ್ರ. ನಾ ಬರ್ತಾ ನಾ ಗೋಡು ನಡ್ಕೋತ. ತಾಟ ಅವ್ರಿಬ್ಬರಿಗೆ ಹೇಳ್ಬಿಟ್ಟು ಹೊಲ್ದಾಗ.
ನಮ್ಮ ನೋಡ್ತು ಕರ್ಜುಂಟಿ ಬಂದಿಲ್ಲಿ ಕರ್ಜಂಟಿ ಒಳಗ ಸಾಮಾನು ಸೈಕಲ್ ತೆಗೆದು ಬಾ ಆ ಸೈಕಲ್ ಆ ಕಡೆ ಹಾಕು ಪತ್ರ ಹಚ್ಚು ಬಾ ಈ ಕಾಳಜಿ ತೆಗಿಯಪ್ಪ ಕಾಲನ್ನು ಪತ್ರ ಹಚ್ಚು ಬಾ ಕಲ್ಲ ಕಾಣಿ ಬರಗೂಡು ಬಡಬಡ ಬಾ ಎಷ್ಟು ದೂರ ಬಿದ್ದಿದಿ ಬಾ ಬಡಬಡ ए जेठू बर पाल भाई बा और तुमको मरतर बा नीर हाँ एली ದಿಂಡಿ ಮೇಲ ಮಾಡು ಎಲ್ಲಿಂದ್ರ ಹೊಲಕ್ಕಂತೂ ಈಗ ಬಂದಿದ್ದೇವ್ರಿ ನಾವು ಸ್ವಲ್ಪ ಶೇಂಗಾ ಉಳ್ದದ ಶೇಂಗಾಕಾಯಿ ಕಡಿಯೋದು ಅದಕ್ಕೆ ಶೇಂಗಾಕಾಯಿ ಕಡಿಬೇಕಂತೇಳಿ ಬಂದಿದ್ದೆ ಹೊಲಕ್ಕೆ ಈಗ ಹಾಯ್ಕೊಳ್ಳುತ್ತಿದೆ ಇವತ್ತು ಭೀ ಬಂದಿ ನೋಡ್ರಿ ಹೊಲಕ್ಕೆ ಅಂತ ಹೇಳ್ತೇನೆ ಹೊಲಕ್ಕೆ ಬಂದಿಲ್ಲಿ ಸಾಲಿ ಸುಟ್ಟಿ ಕೊಟ್ಟಾವ್ರಿ ಚಾಲಿ ಚುಟ್ಟಿ ಕಟ್ಟಲಿ ದಸರಾ ಸುಟ್ಟಿ ಕೊಟ್ಟಾವ್ರಿ ಚುಟ್ಟಿ ಚಂದ ನೋಡಲ್ಲಿ ಅಲ್ಲಿ ನೋಡಿ ಹೇಳು ಚಾಚಾ ಚುಟ್ಟಿ ಕೊಟ್ಟ ನೋಡ್ರಿ ನಮ್ಮ ಜೊತೆ ಹೆಂಗೆ ಹೇಳತ್ತೇನ ಏ ಜಟ್ಟು ಬಾಯಲ್ಲಿ ಶೇಂಗಾ ಉರ್ಲಿತ್ತೀನಿ ಉರ್ಲಾಕ್ ಬಾ ಹಿಂದ್ರಡ ಅಯ್ಯಮ್ಮ ಬಾರೋ ಜಟ್ಟು ಹಿಂದ್ರಡ ಈ ಕಡೆ ಬಾರೋ ಪಪ್ಪು ಹಾಯ್ ಮಾಡು ಹಸಿ ಶೇಂಗಾ ತಿನ್ನಂಬರ್ರಿ ಏನು ಚಂದ ಆ ಕಡೆ ಮರಿ ಆಗಿ ಅಚ್ಚಿ ಶೇಂಗಾ ತಿನ್ನಂಬಲ್ಲಿ ಹೊಲ್ದಾಗೆ ಹುರ್ಲಿತ್ತೀವ್ರಿ ಅಲ್ಲಾಗೆ ಉಳ್ಳಿತೀವಿ ಜಟ್ಟು ಯಾರಿಗಪ್ಪ ಶೇಂಗಾ ಯಾರಿಗೆ ಬೇಕೀಗವ ಅನಿಗೆ ಮಮ್ಮಗ ಅಣ್ಣಗ ನಿನಗ ನಿನಗ ಪಪ್ಪಗ ಆಯ್ತು ಹುರ್ದಿ ಶೇಂಗಾ ಬರ್ರಿ
ಇವತ್ತ ಹುರಿದಿ ಶೇಂಗಾ ತಿನ್ನಂಬರಿ. ಹಸಿ ಶೇಂಗಾ ಹುರಿದಿವು ಹೊಲ್ದಾನು. ನೋಡ್ರಿ ಹುರಿದಿರಂತ ಶೇಂಗಾ ನಮ್ಮ ಜಟ್ಟುನ ಕಾಲಾಗ ಇವತ್ತು ಹೊಲ್ದಾಗ ಶೇಂಗಾ ಹುರಿದೀನಿ. ನಮ್ಮ ಜಟ್ಟು ಏನು ತಿತ್ತ ನೋಡ್ರಿ ಹುರಿದಿ ಶೇಂಗಾ. ತಿನ್ ಜಟ್ಟು ತಿನ್ನಂಬರಿ. ಹಸಿ ಶೇಂಗಾ ತಿನ್ನಂಬರೇನು ಚಂದ ಹೇಳ ಅವ್ರಿಗೆ. ಶೇಂಗಾ ತಿನ್ನಂಬಲಿ. ಎಲ್ಲರೂ ಬರ್ರಿ. ಎಲ್ಲರೂ ಬಲಿ. ಏನ್ ತಿಳಿತದೆ? ಶೇಂಗಾ ಶೇಂಗಾ ಹುರಿದಿ ಏನು ಹಸಿವು? ನೋಡ್ರಿ ನಮ್ಮ ಜಟ್ಟು ಇವತ್ತು ಹೊಲ್ದಾಗ ಹುರ್ಕೊಂಡು ಶೇಂಗಾ ತಿಲ್ಲಾಗತ್ತ ನೋಡ್ರಿ. ಶೇಂಗಾ ಹುರ್ಲಿಕ್ಕೆ ಹಚ್ಚಾನ ಇವತ್ತು ಹೊಲ್ದಾಗ. ಶೇಂಗಾ ತಿಲ್ಲಾಗತ್ತಾನ. ಹಾಯ್ ಮಾಡು. ಹಾಯ್. ಶೇಂಗಾ ತಿನ್ನಂಬರ್ರಿ ಆಂಟಿ. ಶೇಂಗಾ ತಿನ್ನಂಬರ್ರಿ ಏನು? ಶೇಂಗಾ ತಿನ್ನಂಬಲಿ. ಇಲ್ಲಿ ನೋಡಿ ಇಲ್ಲಿ ಮಾತಾಡು. ಕರಿ ಶೇಂಗಾ ತಿನ್ನಂಬಲಿ. ಚಂದ ಮಾತಾಡಪ್ಪ. ಶೇಂಗಾ ತಿನ್ನಂಬಲಿ. ನಮ್ಮ ಹೊಲಕ್ಕೆ ಶೇಂಗಾ ತಿನ್ಬರ್ರಿ. ಈ ಕಡೆ ನೋಡಿ ಮಾತಾಡು. ಈ ಕಡೆ ನೋಡಿ ಮಾತಾಡುಗ. ನಮ್ಮ ಹೊಲಕ್ಕೆ ಶೇಂಗಾ ತಿನ್ನಂಬಲಿ. ಮತ್ತು ನಾಳೆ ಸಿಗಮ್ರಿ. ನಾಳೆಗೆ ಸಿಗಮ್ಲಿ. ಬಾಯ್ ರೀ. ಬಾಯ್. ಇವತ್ತು ನೋಡ್ರಿ ನಮ್ಮ ಜಟ್ಟುನ ವಿಡಿಯೋ ಹೆಂಗಿತ್ತು ಅಂತೇಳಿ ಶೇಂಗಾ ತಿನ್ನೋದು. ಆಯ್ತು ರೀ, ಇನ್ನು 5 ಗಂಟೆ ಆಗ್ಯದ. ಇನ್ನು ಮನೆಗೆ ಹೋಗ್ತೇವ್ರಿ. ಕಟ್ಗೆ ತೊಂದರವ್ರು. ಬಸ್ ಶಿವಣ್ಣ ಏನಾಗುತ್ತೆ ಜಟ್ಟು? ಸರಿ ಸರಿ ಕೂಡ ಅತ್ತೆ ನೋಡಿ ಆ ಕಡೆ ಮುತ್ತಿ ಮಾಡಿ, ಆ ಕಡೆ ಮುತ್ತಿ ಮಾಡಿ, ಆ ಕಡೆ ಮುತ್ತಿ ಮಾಡಿ ಹೇಳ್ತಾರೆ. ನೋಡ್ರಿ ಮನೆಗೆ ಹೋಗಮ್ಮಿ. ಟೈಮ್ ಅಂತೂ 6 ಗಂಟೆ ಆಗ್ಯದ್ರಿ. ಈಗ ಮನೆಗೆ ಹೋಗ್ತೇವೆ.